ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೋಡಲ್ಲಿ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿ ವಿದ್ಯಾಸಿರಿ ಹಣ ಜಮಾ ಆಗಿರೋ ಬಗ್ಗೆ ಸಂಪೂರ್ಣ ಮಾಹಿತಿ ಬಂದಿದೆ. ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ವಿದ್ಯಾರ್ಥಿ ಸರ್ವರ್ ಎರರ್ ಅಂತ ಇದ್ದರು, ಅದು ಕೂಡ ಕ್ಲಾರಿಫೈ ಆಗಿದೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 23-24ನೇ ಸಾಲಿನಲ್ಲಿ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸಿಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆ ಮುಖಾಂತರ ಪ್ರತಿ ತಿಂಗಳು 1,500 ರೂಪಾಯಿ ಅಂತ 15,000 ರೂಪಾಯಿ ಜಮಾ ಮಾಡುವಂಥ ಸ್ಕೀಮ್ಗೆ ಈಗ ವಿದ್ಯಾರ್ಥಿ ಯಾರು ಅರ್ಜಿ ಸಲ್ಲಿಸಿದ್ರು ಅವರಿಗೆ ಹಣ ಈಗ ಜಮಾ ಪ್ರಾರಂಭ ಆಗಿದೆ. ಸೊ ಈಗ ಆಲ್ರೆಡಿ ನೋಡಿ ನಿಮ್ಮ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಿನಾಂಕ 8/7/2024 ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಈಗ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದು, ಸೊ ನವೆಂಬರ್ 27, 2023 ಅರ್ಜಿ ಕೂಡ ಸಲ್ಲಿಸಿದ್ರು. ಸೊ ಇವ್ರಿಗೇನು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ದು, ಆಧಾರ್ ಸೀಡಿಂಗು, ಬ್ಯಾಂಕ್ ಅಕೌಂಟ್ ಕೂಡ ಮೆನ್ಷನ್ ಆಗಿದೆ, ನೇಮ್ ಮ್ಯಾಚಿಂಗ್ ರಿಸಲ್ಟ್ ಕೂಡ ಬಂದಿದೆ. ಹಾಗೆ ಅಪ್ಲಿಕೇಶನ್ ವೆರಿಫಿಕೇಷನು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಬಂದಿದೆ. ಅಂಥ ಒಂದು ವಿದ್ಯಾರ್ಥಿಗಳು ಫಸ್ಟ್ ಲೆವೆಲ್ನಲ್ಲಿ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕ್ಯುಮಿಡೇಷನ್ ಸ್ಕೀಮ್ನಲ್ಲಿ ಏನಿತ್ತಲ್ಲ, ಸೊ ಅದು ಅಪ್ರೂವ್ಡ್ ಆಗಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ 15,000 ರೂಪಾಯಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿತ್ತು. ಆ ಅಮೌಂಟ್ ಕೂಡ ಈಗ ಪೋಸ್ಟ್ ಡಿ ಬಿ ಟಿಯಲ್ಲಿ ಎಸ್ ಆಗಿ ಅವ್ರ ಅಕೌಂಟ್ ಕೂಡ ಜಮಾ ಆಗಿದೆ. 15,000 ರೂಪಾಯಿ ತೋರಿಸ್ಕೊಡ್ತಾ ಇದೆ ನೋಡಿ. ಸೊ ಹಾಗಾಗಿ ವಿದ್ಯಾಸಿರಿ ಅಮೌಂಟ್ ಏನು 15,000 ರೂಪಾಯಿ ಆಯ್ತಲ್ಲ, ವಿದ್ಯಾರ್ಥಿಗಳ ಅಕೌಂಟಲ್ಲಿ ಆಗಿದೆ. ಯು ಟಿ ಆರ್ ನಂಬರ್ ಕೂಡ ಜನರೇಟ್ ಆಗಿದೆ, ಬ್ಯಾಂಕ್ ಅಕೌಂಟ್ ಕೂಡ ಬಂದಿದೆ ಹಾಗೆ ವಿದ್ಯಾರ್ಥಿದು. ಸೊ ಹಾಗಾಗಿ ವಿದ್ಯಾರ್ಥಿ ಯಾರು ಅರ್ಜಿ ಸಲ್ಲಿಸಿದ್ರು ನಿಮ್ಮದು ಸ್ಟೇಟಸ್ನ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳು ಯಾರು ಅಮೌಂಟ್ ಬಂದಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಒಂದು ಸಾರಿ ವೆರಿಫೈ ಕೂಡ ಮಾಡ್ಕೊಳ್ಳಿ, ಯಾಕಂದರೆ ಈಗ ಆಲ್ರೆಡಿ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದೆ, ಡಿ ವಿ ಟಿ ಆ್ಯಪ್ನಲ್ಲಿ ಕೂಡ ಬಂದಿರುತ್ತೆ ಹಣ. ಹಾಗಾಗಿ ವಿದ್ಯಾರ್ಥಿಗಳು ಕೂಡಲೇ ನಿಮ್ಮದು ಹಣ ಜಮಾ ಆಗಿದೆ ಇಲ್ಲ ಒಂದು ಸಾರಿ ಸ್ಟೇಟಸ್ನ ಅಪ್ಡೇಟ್ ಮಾಡಿ. ಹಾಗೆ ಯಾರು ಬಂದಿಲ್ಲ ಅವರು ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಅಟ್ karnataka.government.in ಕೂಡ ಮೇಲ್ ಮಾಡಿ. ಹಾಗೆ ನಿಮಗೆ ಇನ್ನೊಂದು ಏನು ಅಪ್ಡೇಟ್ ಅಪ್ಪ ಅಂದರೆ ಸರ್ವರ್ ಎರರ್ ಇತ್ತಲ್ಲ, ಸೊ ಲಾಗಿನ್ ಎರರ್ ಇತ್ತು, ಅದನ್ನು ತೆಗೆದು ಹಾಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈಗೇನೆಂದರೆ ಲಾಗಿನ್ ಆಗುತ್ತೆ, ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಿದೆ 24-25 ಕೂಡ ಆನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.